ನಮಸ್ಕಾರ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ನಾಯಿ ಇದೆಯಾ? ನಿಮ್ಮ ನಾಯಿ ಮನೆಯ ಹೊರಗೆ ಇಟ್ಟಿರುವ ಚಪ್ಪಲಿ ಶೂಗಳನ್ನು ಕಚ್ಚೆರೆದು ಹಾಕುತ್ತೆಯಾ? ಹಾಗಾದರೆ ಅದನ್ನು ನೋಡಿ ಕೋಪಗೊಳ್ಳುವ ಮುನ್ನ ನಾಯಿಗಳು ಹೀಗೆ ಮಾಡುವುದಕ್ಕೆ ಕಾರಣವೇನು ಎಂಬುದನ್ನು ತಿಳಿದುಕೊಳ್ಳಿ. ಅಪರಿಚಿತರನ್ನು ಕಂಡಾಗ ಬೊಗಳುವುದು, ಬೈಕ್ ಮತ್ತು ಕಾರುಗಳನ್ನು ಬೆನ್ನಟ್ಟುವುದು ಮಾತ್ರವಲ್ಲ, ನಾಯಿಗಳು ಚಪ್ಪಲಿ, ಶೂ ಹಾಗೂ ಕೆಲವೊಮ್ಮೆ ಬಟ್ಟೆಗಳನ್ನು ಕೂಡ ಕಚ್ಚಿ ಹಾಳು ಮಾಡುತ್ತವೆ. ಆದರೆ ಇದರ ಹಿಂದೆ ಹಲವು ಕಾರಣಗಳಿವೆ. ಮೊದಲನೆಯದು ಪ್ರೀತಿ ಮತ್ತು ಪರಿಚಿತ ವಾಸನೆ. ನಾಯಿಗಳಿಗೆ ಮನುಷ್ಯರ ವಾಸನೆಯನ್ನು ಗುರುತಿಸುವ ಸಾಮರ್ಥ್ಯ ಬಹಳ ಹೆಚ್ಚಾಗಿದೆ. ನೀವು ಪ್ರತಿದಿನ ಧರಿಸುವ ಚಪ್ಪಲಿ ಅಥವಾ ಶೂಗಳಲ್ಲಿ ನಿಮ್ಮ ವಾಸನೆ ಉಳಿದಿರುತ್ತದೆ. ನೀವು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ನಿಮ್ಮ ವಾಸನೆ ಇರುವ ವಸ್ತುಗಳ ಬಳಿ ಇರುವುದು ನಾಯಿಗಳಿಗೆ ನೆಮ್ಮದಿ ನೀಡಬಹುದು. ಹೀಗಾಗಿ ಕೆಲವು ನಾಯಿಗಳು ನಿಮ್ಮ ಚಪ್ಪಲಿ ಅಥವಾ ಶೂಗಳನ್ನು ಕಚ್ಚುತ್ತವೆ. ಎರಡನೆಯದು ಒಂಟಿತನ ಮತ್ತು ಬೇರ್ಪಡಿಕೆ ಆತಂಕ. ಮನೆಯವರ ಹೊರಗೆ ಹೋದಾಗ ಕೆಲವು ನಾಯಿಗಳು ಒಂಟಿತನ ಅನುಭವಿಸಬಹುದು. ಆಗ ಅವುಗಳ ಗಮನವನ್ನು ಬೇರೆಡೆಗೆ ತಿರುಗಿಸಲು ಅಥವಾ ಆತಂಕವನ್ನು ಕಡಿಮೆ ಮಾಡಿಕೊಳ್ಳಲು ಮನೆಯಲ್ಲಿರುವ ವಸ್ತುಗಳನ್ನು ಅಗೆಯಬಹುದು. ನಿಮ್ಮ ಚಪ್ಪಲಿ ಕೂಡ ಅವುಗಳ ಆಯ್ಕೆಯಾಗಬಹುದು. ಮೂರನೆಯದು ಆಟ ಮತ್ತು ಕುತೂಹಲ. ವಿಶೇಷವಾಗಿ ನಾಯಿ ಮರಿಗಳು ಹೊಸ ವಸ್ತುಗಳನ್ನು ಬಾಯಿಯಿಂದ ಪರಿಶೀಲಿಸುತ್ತವೆ. ಚಪ್ಪಲಿ, ಶೂ, ಬಟ್ಟೆ ಮುಂತಾದ ವಸ್ತುಗಳನ್ನು ಕಚ್ಚುವುದು ಅವುಗಳಿಗೆ ಆಟದಂತೆ ಕಾಣಬಹುದು. ಜೊತೆಗೆ ತಮ್ಮ ಮಾಲೀಕರ ಗಮನ ಸೆಳೆಯಲು ಕೂಡ ಹೀಗೆ ಮಾಡಬಹುದು. ನಾಲ್ಕನೆಯದು ಹಲ್ಲು ಬರುವ ಸಮಯ. ನಾಯಿ ಮರಿಗಳಿಗೆ ಹಲ್ಲುಗಳು ಬೆಳೆಯುವ ಅಥವಾ ಬದಲಾಗುವ ಸಮಯದಲ್ಲಿ ಒಸಡುಗಳಲ್ಲಿ ಕಿರಿಕಿರಿ ಉಂಟಾಗಬಹುದು. ಆಗ ಏನನ್ನಾದರೂ ಅಗಿಯುವುದರಿಂದ ಅವುಗಳಿಗೆ ಸ್ವಲ್ಪ ಆರಾಮ ಸಿಗಬಹುದು. ಆದ್ದರಿಂದ ಚಪ್ಪಲಿ, ಶೂ ಸೇರಿದಂತೆ ಹಲವು ವಸ್ತುಗಳನ್ನು ಕಚ್ಚುವ ಅಭ್ಯಾಸ ಕಾಣಿಸಿಕೊಳ್ಳಬಹುದು. ಇನ್ನು ಹಸಿವು ಅಥವಾ ಆಹಾರದ ಕೊರತೆ ಕೂಡ ಕೆಲವು ಸಂದರ್ಭಗಳಲ್ಲಿ ವಸ್ತುಗಳನ್ನು ಅಗಿಯುವ ನಡವಳಿಕೆ ಕಾರಣವಾಗಬಹುದು. ಆದರೆ ನಾಯಿಯು ನಿರಂತರವಾಗಿ ಅಸಾಮಾನ್ಯ ವಸ್ತುಗಳನ್ನು ತಿನ್ನಲು ಅಥವಾ ಅಗಿಯಲು ಪ್ರಯತ್ನಿಸುತ್ತಿದ್ದರೆ ಅದನ್ನು ಕೇವಲ ಹಸಿವಿನ ಕಾರಣ ಎಂದು ನಿರ್ಲಕ್ಷಿಸಬಾರದು. ಹಾಗೆಯೇ ನಾಯಿಯು ಅತಿಯಾಗಿ ವಸ್ತುಗಳನ್ನು ಅಗಿಯುತ್ತಿದ್ದರೆ ಅಥವಾ ಬಟ್ಟೆ, ಪ್ಲಾಸ್ಟಿಕ್ ಸೇರಿದಂತೆ ತಿನ್ನಲು ಯೋಗ್ಯವಲ್ಲದ ವಸ್ತುಗಳನ್ನು ನುಂಗುತ್ತಿದ್ದರೆ ಆರೋಗ್ಯ ಸಮಸ್ಯೆ ಅಥವಾ ವರ್ತನೆ ಸಮಸ್ಯೆ ಇರಬಹುದಾದ್ದರಿಂದ ಪಶುವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಹಾಗಾಗಿ ಸ್ನೇಹಿತರೆ, ನಿಮ್ಮ ನಾಯಿ ಚಪ್ಪಲಿ ಅಥವಾ ಶೂ ಕಚ್ಚಿದಾಗ ತಕ್ಷಣ ಗದರಿಸುವ ಬದಲು ಅದು ಏಕೆ ಹೀಗೆ ಮಾಡುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಅಗಿಯಲು ಸುರಕ್ಷಿತವಾದ ಆಟಿಕೆಗಳನ್ನು ನೀಡಿ ಮತ್ತು ಚಪ್ಪಲಿ, ಶೂ ಅದರ ಕೈಗೆ ಸಿಗದಂತೆ ಇಡಿ. ನಿಮ್ಮ ಮನೆಯಲ್ಲಿ ನಾಯಿ ಕೂಡ ಚಪ್ಪಲಿ ಅಥವಾ ಶೂಗಳನ್ನು ಕಚ್ಚುತ್ತಿದೆಯಾ? ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಉಪಯುಕ್ತ ಮಾಹಿತಿಯಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.